ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇಬ್ಬರ PAಗಳ ಹೇಳಿಕೆ ಮೇಲೆ ಭವಿಷ್ಯ ನಿಂತಿದೆ, ಸಾಧ್ಯತೆ ಎಷ್ಟಿದೆ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಮಾತನಾಡೋದಾದ್ರೆ? ನಾಗೇಂದ್ರ, ಏನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಮನೆಯಿಂದ ಅವರ PA ಹರೀಶ್ನನ್ನ ಇಡಿ ಕಚೇರಿಗೆ ಕರೆದುಕೊಂಡು ಬಂದು ಇಲ್ಲಿ ವಿಚಾರಣೆಯನ್ನು ತೀವ್ರಗೊಳಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನಿಷಿಯಲ್ ಸ್ಟೇಜ್ನಲ್ಲಿ ತನಿಖೆ ಮಾಡಿದಂಥ SIT ಒಂದಷ್ಟು ವಿಚಾರಗಳನ್ನು ದಾಖಲು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಏನು ಸತ್ಯನಾರಾಯಣ ವರ್ಮನ ಮುಖಾಂತರ ಪರಶುರಾಮ್ಗೆ ಹಣ ಬಂದು ಪರಶುರಾಮ್ ಕೆಲವೊಬ್ಬರಿಗೆ ಒಂದಷ್ಟು ಜನರಿಗೆ ಹಣವನ್ನು ಹಂಚಿಕೆ ಮಾಡಿದ್ದ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ PA ಹರೀಶ್ ಹಾಗೆಯೇ ಬಸವನಗೌಡ ದದ್ದಲ್ ಅವರ PA ಪಂಪಣ್ಣ, ಇದರಲ್ಲಿ ಹರೀಶ್ 25 ಲಕ್ಷ ಹಣವನ್ನು ಪಡೆದುಕೊಂಡಿದ್ರೆ ಪಂಪಣ್ಣ 55 ಲಕ್ಷ ಹಣವನ್ನು ಪಡೆದುಕೊಂಡಿದ್ರು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರ ನೇರವಾಗಿ ಭಾಗಿಯಾಗಿರೋದಕ್ಕೆ SIT ಅಧಿಕಾರಿಗಳು ಎಲ್ಲೂ ಸಹ ಉಲ್ಲೇಖ ಮಾಡಿಲ್ಲ. ಆದರೆ ಈ ಒಂದು ಇಬ್ಬರು PAಗಳಿಗೆ ಹಣ ಸೇರಿರೋದರ ಉಲ್ಲೇಖ ಆಗಿರೋದ್ರಿಂದ ಅವರಿಬ್ಬರನ್ನ ಪ್ರಶ್ನೆ ಮಾಡುವ ದಾಟಿ ಯಾವ ರೀತಿ ಇದೆ ಅಂತಂದ್ರೆ, ಈಗ SIT ED ಅಧಿಕಾರಿಗಳು ಈ ಒಂದು ಹಣವನ್ನು ಯಾರಿಗೆ ತೆಗೆದುಕೊಂಡು ಕೊಟ್ರಿ ಮತ್ತೆ ಅಥವಾ ನೀವೇ ತೆಗೆದುಕೊಂಡಿದ್ದ, ಹಾಗಾದ್ರೆ ನೀವೇ ಇಟ್ಕೊಂಡಿದ್ರೆ ಆ ಹಣ ಎಲ್ಲಿಟ್ಟಿದ್ದೀರಿ, ಇದೇ ವಿಚಾರವಾಗಿ ಅವರಿಗೆ ಸಂಬಂಧಿಸಿದ ಹಲವು ಜಾಗಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಈ ಹಣ ಯಾರಿಗೆ ತಲುಪ್ತು ಅಥವಾ ಇವರೇ ಇಟ್ಕೊಂಡ್ರ ಈ ಒಂದು ಹೇಳಿಕೆಗಳ ಮೇಲೆ ಮುಂದಿನ ಇಡಿ ಕ್ರಮ ಯಾವ ರೀತಿ ಇರುತ್ತೆ ಅನ್ನೋದು ಸ್ಪಷ್ಟ ಆಗುವಂಥದ್ದು. ಅಲ್ಲದೆ ವಿಡಿಯೋಗ್ರಾಫ್ ಮಾಡೋ ಮುಖಾಂತರ ಹರೀಶ್ ಹೇಳಿಕೆಯನ್ನು ದಾಖಲು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಹಿಂದೆ ಇದ್ದಂಥ CRPC 161 ಹೇಳಿಕೆ ಅಂತ ಇದ್ರು, ಈಗ ಏನು ಭಾರತೀಯ ನಾಗರಿಕ ಸುರಕ್ಷಾ ಕಾಯ್ದೆಯಲ್ಲಿ ಸಂಹಿತೆಯಲ್ಲಿ ಬೇರೆ ಸೆಕ್ಷನ್ ಅಡಿಯಲ್ಲಿ ಈ ಒಂದು ಹೇಳಿಕೆ ತನಿಖಾ ಸಂಸ್ಥೆಯ ಅಧೀನದಲ್ಲಿದ್ದಾಗ ದಾಖಲಾಗುವಂಥ ಹೇಳಿಕೆಗೆ CRPCಯಲ್ಲಿ ಮೊದಲು 161 ಹೇಳಿಕೆ ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಒಂದು ವಿಡಿಯೋಗ್ರಾಫ್ ಹೇಳಿಕೆಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಹರೀಶ್ ಇಲ್ಲ, ಈ ಹಣವನ್ನು ನಾನು ನಾಗೇಂದ್ರ ಪರವಾಗಿ ತೆಗೆದುಕೊಂಡಿದ್ದೆ, ಈ ನೆಲೆಯಲ್ಲೇ ತೆಗೆದುಕೊಂಡಿದ್ದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ಕೂಡಲೇ ಇಲ್ಲಿಂದ ಬುಲಾವ್ ಬರುತ್ತೆ ನಾಗೇಂದ್ರ ಮನೆಗೆ, ಇರಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾಗೇಂದ್ರ ಅವರನ್ನು ಇಡಿ ಕಚೇರಿಗೆ ಕರೆದುಕೊಂಡು ಬನ್ನಿ, ಒಂದು ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು, ಅವರ PA ಇದರ ಬಗ್ಗೆ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ ಅಂತೇಳಿ ಈ ನಿಟ್ಟಿನಲ್ಲಿ ಈ ಇಬ್ಬರು PAಗಳು ಪಂಪಣ್ಣ ಈಗಾಗಲೇ ಇನ್ನು ಇಡಿ ಅಧಿಕಾರಿಗಳು ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಈಗ ಒಂದು ಕಡೆ ನಾಗೇಂದ್ರ PA ಹರೀಶ್ನನ್ನ ಇಡಿ ಅಧಿಕಾರಿಗಳು ಶಾಂತಿನಗರ ಬಸ್ ಸ್ಟ್ಯಾಂಡ್ ನಲ್ಲಿರುವಂತಹ ಇಡಿ ಕಚೇರಿ ಏನಿದೆ, ಒಂದು B ಬ್ಲಾಕ್ ನಲ್ಲಿರುವಂತಹ ಕಟ್ಟಡದಲ್ಲಿ ಜಾರಿ ನಿರ್ದೇಶನಾಲಯ ಕಚೇರಿ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಆ ಕಚೇರಿಯ ಬಳಿ ಈಗ ಬಂದೋಬಸ್ತನ್ನು ಹೆಚ್ಚಿಸಿಕೊಳ್ತಿದ್ದಾರೆ, ಸೆಕ್ಯೂರಿಟಿಯನ್ನು ಹೆಚ್ಚಿಸ್ಕೊಳ್ತಿದ್ದಾರೆ. ಕಾರಣ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಬಂದೋಬಸ್ತನ್ನು ಹೆಚ್ಚಿಸ್ಕೊಳ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಅಂದರೆ ಹಲವರ ಬಂಧನ ಆಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ಆಪ್ತರನ್ನು ಕರೆಸಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ, ಒಬ್ಬೊಬ್ಬರನ್ನೇ ಕರೆಸಿ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ನಾಗೇಂದ್ರ ಅವರ ಮೀಡಿಯಾ ಅಡ್ವೈಸರ್, ಮಾಧ್ಯಮ ಸಲಹೆಗಾರ ನಾಗರಾಜ್ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ. ಒಂದು ಕಡೆ ವಿಲ್ಸನ್ ಗಾರ್ಡನ್ ಬಳಿಯ ಇಡಿ ಕಚೇರಿ ಬಳಿ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸಿಕೊಂಡಿದ್ದಾರೆ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ.